ಏನು ಹೊಸಳ್ಳಿ ಅನ್ನಂತ ಗ್ರಾಮದಲ್ಲಿ ಹೈವೇದಲ್ಲಿ ಗಣಪತಿ ಮೆರವಣಿಗೆ ನಡೀತಾ ಇತ್ತು. ವಿಸರ್ಜನೆ ಕಾರ್ಯಕ್ರಮ ಬಹಳಷ್ಟು ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಗಣಪತಿಯ ಅಭಿಮಾನಿಗಳು ಭಕ್ತಾದಿಗಳು ಎಲ್ಲರೂ ಸೇರಿ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಒಂದು ಹೈವೇದಲ್ಲಿ ವೇಗವಾಗಿ ಲಾರಿ ಬಂದು ಸಡನ್ ಆಗಿ ನುಗ್ಗಿರೋ ಕಾರಣ ಹತ್ತತ್ರ 9 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಬಹಳಷ್ಟು ಮಂದಿ ಸೀರಿಯಸ್ ಇದ್ದಾರೆ, ಬಹಳಷ್ಟು ಮಂದಿ ಗಾಯಾಳುಗಳು ಕೂಡ ಆಗಿದ್ದಾರೆ. ಎಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಹಂಗಾಗಿ ಇವತ್ತು ಬಳ್ಳಾರಿಯ ನಮ್ಮ ನಗರದಲ್ಲಿ ಪ್ರವೀಣ್ ಕುಮಾರ್ ಅನ್ನೋ ಒಬ್ಬ ಇಂಜಿನಿಯರ್ ವಿದ್ಯಾರ್ಥಿ, ಬಹಳ ಬಡ ಕುಟುಂಬದಲ್ಲಿ ಇದ್ದಂತ ಒಬ್ಬ ಮಗ. ಅವರು ಇಂಜಿನಿಯರ್ ಓದಂತ ಟೈಮಲ್ಲಿ ಬಗಲ್ಗಡೆ ಮನೆಯವರು ಅಕ್ಕಪಕ್ಕದವರು ಎಲ್ಲರೂ ಕೂಡ ಅವ್ರಿಗೆ ಏನನ್ನ ಸಹಾಯ ಅಂದ್ರೆ ಅವ್ರಿಗೆ ಎಜುಕೇಶನ್ಗೆ ಫೀ ಆಗಿರ್ಬೋದು, ನಂತರ ಪಠ್ಯ ಪುಸ್ತಕಗಳಿಗೆ ಆಗಿರ್ಬೋದು, ಅವ್ರಿಗೆ ಬೇಕಾದಂತ ಎಕ್ವಿಪ್ಮೆಂಟ್ಸ್, ಆ ಜಾಮೆಟ್ರಿಕಲ್ ಬಾಕ್ಸ್ ಅವು ಇವು ಎಲ್ಲ ಕೂಡ ಆ ಸುತ್ತಮುತ್ತಲಿದ್ದಂಥವ್ರೆ ಅವರೇ ತೆಗೆದುಕೊಟ್ಟು ಓದಿಸಿದ್ದಾರೆ. ಅವ್ರಿಗೊಂದು ತಂಗಿ ಇದ್ದಾಳ, ಪ್ರವೀಣ್ಗೆ ಅಕ್ಕ ಇದ್ದಾಳ, ಆಮೇಲೆ ಅವ್ರಿಗೆ ತಾಯಿ ಇದ್ದಾರ, ತಂದೆ ಇಲ್ಲ. ಹಂಗಾಗಿ ಬಹಳ ಬಡ ಕುಟುಂಬದಲ್ಲಿ ಅವನು ಬೆಳೆದಂತವನು, ಎಲ್ಲಾರು ಕೂಡ ಸಹಾಯದಿಂದ ಇಂಜಿನಿಯರ್ ತನಕ ಓದಂತವನು. ಅವ್ರ ತಾಯಿ ಹೇಳ್ತಿದ್ನಂತೆ, ನಂದು ಇನ್ನೊಂದು 2-3 ತಿಂಗಳ ಒಳಗಡೆ ನಂದು ಮುಕ್ತಾಯ ಆಗುತ್ತೆ ತಾಯಿ, ನಾನು ಇಂಜಿನಿಯರ್ ಆದ್ರಿಗಿನ ನಿನ್ನ ಗುಡಿಸಲದಲ್ಲಿದ್ದಂಥವ್ರನ್ನ ನಾನೇನು ಇವತ್ತು ಜೀವನ ಮಾಡಿದಿನೋ ಪುನಃ ನಮ್ಮ ಕುಟುಂಬ ಸುಧಾರಣೆ ಆಗುತ್ತೆ ಅನ್ನಂತ ಮಾತನ್ನು ಕೂಡ ನಮ್ಮ ಪ್ರವೀಣ್ ಕುಮಾರ್ ಅವರು ಹೇಳ್ತಾ ಇದ್ರಂತೆ. ಹಂಗ ತಾಯಿ ಬಿಕ್ಕಿ ಅಳ್ತಾ ಇದ್ಲು. ಯಾಕಂದ್ರೆ ನಾವಂತೂ ಪ್ರವೀಣ್ ಕುಮಾರ್ ಅಂತೂ ತಂದು ಕೊಡಕ್ಕಾಗಲ್ಲ. ಸರ್ಕಾರ ಇವತ್ತು ಏನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 5 ಲಕ್ಷ ರೂಪಾಯಿ ಕೊಟ್ಟಿದೆ, ಪ್ರಧಾನಮಂತ್ರಿಗಳ ಪರಿಹಾರ ಹಣದಿಂದ 2 ಲಕ್ಷ ರೂಪಾಯಿ, ಕೇಂದ್ರ ಸರ್ಕಾರ 2 ಲಕ್ಷ ರೂಪಾಯಿ ಕೂಡ ಕೊಟ್ಟಿದೆ. ಹಂಗಾಗಿ ನಾನು ಮುಖ್ಯಮಂತ್ರಿಗಳ ನಾನು ವಿನಂತಿ ಮಾಡ್ಕೊಂತೀನಿ. ಯಾಕಂದ್ರೆ ಸತ್ತವರೆಲ್ಲ ಕೂಡ ಯುವಕರಾಗಿರೋ ಕಾರಣ, ಬಹಳ ಬಡವರು ಇರುವಂತ ಪ್ರದೇಶದಲ್ಲಿದ್ದಂತ ಜನರಾಗಿರೋ ಕಾರಣ ದಯವಿಟ್ಟು ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ತೀನಿ, ಏನೋ 10 ಮಂದಿ ಏನು ಜೀವನ ಕಳ್ಕೊಂಡಿದ್ದಾರೋ ಅವ್ರಿಗೆ ದಯವಿಟ್ಟು ಒಂದು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟರೆ ಅವ್ರ ಕುಟುಂಬಕ್ಕೆ ಎಲ್ಲ ಒಂದು ಕಡೆ ಸುಧಾರಣೆ ಆಗ್ಲಿಕ್ಕೆ ಆಗುತ್ತೆ, ಅವ್ರ ಕುಟುಂಬ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿ ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ಕೊಂತೀನಿ, ದಯವಿಟ್ಟು ಮುಖ್ಯಮಂತ್ರಿಗಳೇ ತಾವು ಬಡವರ ಬಗ್ಗೆ ಕಳಕಳಿದ್ದಂತ ಒಬ್ಬ ನಾಯಕರಿದ್ರಿ, ದಯವಿಟ್ಟು ನನಗೆ ಎಲ್ಲ ಸತ್ತಂತ 10 ಮಂದಿ ಕುಟುಂಬಸ್ಥರು ಯಾರು ಸತ್ತಿದಾರೋ ಅವ್ರಿಗೊಂದು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ರಿ ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡ್ತೀನಿ. ಥ್ಯಾಂಕ್ ಯು. ಅಮ್ಮ ಇದೊಂದು ವರ್ಷ ನಾನು ಇಂಜಿನಿಯರ್ ಆಗ್ತೀನಿ, ಒಂದೇ ವರ್ಷ ನಾನು ಕಷ್ಟಪಡೋದು, ಮನೆಗೆ 1 ವರ್ಷ ಆದ್ಮೇಲೆ ಅಂತಿದ್ದ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.